ನಮಸ್ಕಾರ. ನನ್ನ ಹೆಸರು ದಯಾನಂದ ಸಾಗರ್ ಅಂತ RTI ಕಾರ್ಯಕರ್ತರಾದ ನಾನು 2028ಕ್ಕೆ ನಮ್ಮ ಬಸವನಗೌಡ ಪಾಟೀಲ್ ಸಾಹೇಬ್ರ ಅವರ ಪಾರ್ಟಿಯಿಂದ ಸ್ಪರ್ಧೆ ಮಾಡಬೇಕು ಅಂತ ಇದ್ದೀನಿ. ನಮ್ಮ ಗುಂಡ್ಲುಪೇಟೆ ಜನತೆ ನನಗೆ 2028ಕ್ಕೆ ನನಗೆ MLA ಆಗಿ ಆರಿಸಿ ಕಳಿಸ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಎಲ್ಲಿ ಭ್ರಷ್ಟಾಚಾರ, ಅನ್ಯಾಯ ಮತ್ತು ಅಧಿಕಾರ ದುರ್ಬಳಕೆ ಎಲ್ಲ ಕಡೆಯೂ ನಡೀತಾ ಇದೆ. ಇದನ್ನು ಆದಷ್ಟು ಬೇಗ ನಮ್ಮ ಕರ್ನಾಟಕದಿಂದ ತೊಡೆದು ಎಸೀಬೇಕು ಅಂತ ಕೇಳ್ತಾಯಿದ್ದೀನಿ. ಯಾಕೆಂದರೆ ಎಲ್ಲೆಲ್ಲಿ ನೋಡು ಪರ್ಸೆಂಟೇಜು ಅನ್ಯಾಯ ಅಕ್ರಮಗಳು ನಡೀತಾಯಿವೆ. 420 ಕೆಲಸಗಳು, ಚೀಟಿಂಗ್ ಕೆಲಸಗಳು ಮತ್ತು ಅಧಿಕಾರನ ದುರ್ಬಳಕೆ ಮಾಡಿಕೊಂಡು ಅಧಿಕಾರಿಗಳನ್ನ ತಮ್ಮ ಕೈಗೊಂಬೆಗೆ ನಡೆಸ್ಕೊಂಡು ಹಲವಾರು ಅನ್ಯಾಯ ಅಕ್ರಮಗಳನ್ನ ನಡೆಸಿ ಕರ್ನಾಟಕದ ಜನತೆನ ಕೆಲವು ಜನರು ತೇಜವಧೆ ಮಾಡ್ತವ್ರೆ. ಅದರಿಂದ ರಕ್ಷಣೆ ಕೂಡ ಕೆಲವರು ಸಿಗ್ತಾಯಿಲ್ಲ. ಇನ್ನು ಕೆಲವ್ರಿಗೆ ದುಡ್ಡಿರೋ ಕೈಗೆ ಗೊಂಬೆಗಳಾಗಿ ಕುಣಿತವ್ರೆ. ಆದ್ದರಿಂದ ಇಲ್ಲಿ ಏನು ಮಾಡಬೇಕು ಅಂದರೆ ನಮ್ಮ ಬಸವನಗೌಡ ಪಾಟೀಲ್ ಯತ್ನಾಳ್ ಸಾಹೇಬ್ರನ್ನ ಗೆಲ್ಲಿಸಿ, ನನ್ನೂ ಕೂಡ ಆರಿಸಿ ಗೆಲ್ಲಿಸಿ ನಮ್ಮ ಗುಂಡ್ಲುಪೇಟೆಯಲ್ಲಿ ನನ್ನ MLA ಮಾಡಬೇಕು ಅಂತ ನಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಯಾಕಪ್ಪ ಅಂದರೆ ಇವತ್ತಿನ ಸಿಚುವೇಶನ್ ಹೆಂಗಿದೆ ಅಂದರೆ ಹಣ ಇರೋರ ಕೈಗೆ ಅಧಿಕಾರ ಹೋಯ್ತಾಯಿದೆ. 2 ಬಾರಿ 3 ಬಾರಿ ಗೆದ್ದು ಹಣ ಇರೋರೇ ಗೆದ್ದು ಹಣಕ್ಕೆ ದಾಸರಾಗಿ ಪುನಃ ಅದು ಪರ್ಸೆಂಟೇಜ್ ಮುಖಾಂತರ ತಾವು ಸೆಲೆಕ್ಷನ್ಲಿ ಇನ್ವೆಸ್ಟ್ ಮಾಡಿರ್ತಕ್ಕಂಥ ಹಣನ ಪರ್ಸೆಂಟೇಜ್ ಮುಖಾಂತರ ದೋಚಿಸ್ತವ್ರೆ. ಇದನ್ನು ನಾವು ಭ್ರಷ್ಟಾಚಾರನ ನಿರ್ಮೂಲನೆ ಮಾಡಬೇಕು ಅಂದರೆ ಮೋದಿ ಒಬ್ಬರ ಕೈಲಿ ಸಾಧ್ಯ ಇಲ್ಲ. ಪ್ರತಿ ಜನತೆ, ಪ್ರತಿಯೊಂದು ಕೂಡ ಸಾಮಾನ್ಯ ಜನರು ಕೂಡ ಇದಕ್ಕೆ ಕೈ ಜೋಡಿಸ್ಬೇಕು. ಯಾಕೆ ಕೈ ಜೋಡಿಸ್ಬೇಕು ಅಂದರೆ ಭ್ರಷ್ಟಾಚಾರ ಮೋದಿ ಒಬ್ಬರೇ ನಿರ್ಮೂಲನೆ ಮಾಡೋಕ್ಕಾಗಲ್ಲ. ಸಾಮಾನ್ಯದ ಜನತೆಯೂ ಕೂಡ ಸಹಕರಿಸಬೇಕು. ಭ್ರಷ್ಟಾಚಾರನ ನಿರ್ಮೂಲನೆ ಮಾಡಬೇಕು. ನಮ್ಮ ದೇಶದ ಸಂಸ್ಕೃತಿಯನ್ನು ಬೆಳೆಸಬೇಕು. ಹಲವಾರು ರೀತಿಯಲ್ಲಿ ಮಾಡಬೇಕು. ಅಂದರೆ ನಮ್ಮನ್ನು ನಾವು ರಕ್ಷಣೆ ಆಗದೇ ಇರತಕ್ಕಂಥ ಪೊಸಿಷನ್ಲೂ ಕೂಡ ಕೆಲವರಿದ್ದಾರೆ. ಕೆಲವರು ಏನು ಮಾಡ್ತಾಯಿದ್ದಾರೆ, ಅದನ್ನು ತಮ್ಮ ಕೈಗೊಂಬೆಗೆ ಆಡಿಸ್ಕೊಂಡು ಕುಣಿಸ್ತವ್ರೆ. ಹಣ ಇದೆ, ಅಧಿಕಾರ ಇದೆ, ತಮ್ಮ ಕಡೆ ಕೆಲವರು ಡೈರೆಕ್ಟಾಗಿ ಬರೋಕ್ಕಲ್ಲ, ಇಂಡೈರೆಕ್ಟಾಗಿ ಬಿಡ್ತಾರೆ, ಬಿಡ್ತಾರೆ, ಮತ್ತೊಬ್ಬನ ಕಾಲ ಇನ್ನೊಬ್ಬನಿಂದ ಎಳೆಯಕ್ಕೆ ಟ್ರೈ ಮಾಡ್ತಾರೆ. ಯಾಕಪ್ಪ ಅಂದರೆ ಈ ಥರ ಪೊಸಿಷನ್ ಹೇಗಾಗಿದೆ ಅಂದರೆ ನಮ್ಮ ಅವತ್ತು ಬ್ರಿಟಿಷ್ ಕಾಲದಲ್ಲಿ ಸ್ವಾತಂತ್ರ್ಯ ಬರೋಕ್ಕೆ ಮುಂಚೆ ಒಡೆದು ಆಳುವ ನೀತಿ ಅಂತಕ್ಕಂಥದ್ದನ್ನ ಅದು ಇಂಗ್ಲೀಷ್ನವರಿಂದ ಕಲ್ತ್ಬಿಟ್ಟಿದ್ದಾರೆ. ಆದರೆ ಇಂಗ್ಲೀಷ್ನವ್ರು ಬಿಟ್ಟು ಹೋದರು ಸ್ವಾತಂತ್ರ್ಯ ಕೊಡ್ಬೇಕಾದ್ರೆ 1947ರಲ್ಲಿ. ಬಟ್ ಏನಾಗಿದೆ, ಅವರ ಸ್ವಲ್ಪ ಅವರ ಹಾವಭಾವಗಳು ಮತ್ತು ಅವರ ಸಿಚುವೇಶನ್ಗಳು ಇನ್ನೂ ಕೂಡ ನಮ್ಮ ಕೆಲವು ಜನಗಳನ್ನ ಮೈ ಬಿಡಿಸ್ಕೊಂಡು, ಯಾಕೆಂದರೆ ಇನ್ನೊಬ್ಬನಿಗೆ ಡೈರೆಕ್ಟಾಗಿ ಫೈಟ್ ಮಾಡೋಕ್ಕಾಗಲ್ಲ. ಇನ್ನೇನು ಮಾಡೋದು, ಮತ್ತೊಬ್ಬರನ್ನ ಎತ್ಕಟ್ಟಿ ಆತನ ಹಲ್ಲೆಗೆಳೆಯೋದು, ಹೀಯಾಳಿಸೋದು, ದೌರ್ಜನ್ಯ ಮಾಡೋದು, ರೌಡಿಸಮ್ ಮಾಡೋದು, ಈ ಥರ ಎಲ್ಲ ಮೈ ಬಿಡಿಸ್ಕೊಂಡಿದ್ದಾರೆ. ಏನು ಇದು ಕೇಳಿದ್ರೆ ಅಂತಾರೆ ರಾಜಕಾರಣ ಆಗೋರು, ನೀ ಏನು ಮಾಡೋಕ್ಕೈತೆ ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಯಾಕೆಂದರೆ ಅದ್ರ ಜೊತೆಗೆ ದೊಡ್ಡ ವ್ಯಕ್ತಿಗಳು ಕೂಡ ಕೈ ಜೋಡಿಸಿರ್ತಾರೆ. ದೊಡ್ಡ ವ್ಯಕ್ತಿಗಳು ಶಾಮೀಲಾಗಿರ್ತಾರೆ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟರೆ FIR ಆಗಲ್ಲ. ಯಾಕೆ? ಒಬ್ಬ ಮಾಹಿತಿ RTI ಕಾರ್ಯಕರ್ತನಿಗೆ ಕೋರ್ಟ್ ಆರ್ಡ್ರೂ ಕೂಡ FIR ಆಗಲ್ಲ ಅಂದರೆ ಅರ್ಥವೇನು? ಸಿಚುವೇಶನ್ ಏನಿದೆ ಅಲ್ವಾ? ಹಾಗಾದರೆ ಕೋರ್ಟ್ ವಿಚಾರಕ್ಕೆ ಬೆಲೆ ಇಲ್ವಾ? ಆರ್ಡ್ರ್ ಕಾಪಿ ಬೆಲೆ ಇಲ್ವಾ? ಎಷ್ಟು ಗಂಟೆ ನಮ್ಮ ಜನ ತಗ್ಗಿ ಬಗ್ಗಿ ನಡೆದರೂ ಕೂಡ ಅದಕ್ಕೆ ನ್ಯಾಯ ದೊರಕಲ್ಲ ಅಂದ್ರೆ ಅರ್ಥವೇನು? ನಮಗೆ ಮಾಡಿದ್ಮೇಲೆ ಇನ್ನು ಸಾಮಾನ್ಯ ಜನಗಳ ಗತಿ ಏನು? ನಾವು ರಾಜ್ಯಪಾಲರ ಹತ್ರ ಪಿಟಿಷನ್ಗೆ ಹೋಗ್ಬೇಕಾಗಿತ್ತು. ಏನಂತ, ನನಗೆ ಈ ಥರ ಅನ್ಯಾಯ ಆಗಿದೆ, ಈ ಥರ ಇರುವೆ ಕಾರಣಕರ್ತ ಅಂತ ಕೊಟ್ಟರೂ ಕೂಡ ಅದು ಇನ್ವೆಸ್ಟಿಗೇಷನ್ ಆಗಿದೆ. ಬಟ್ ನನಗೆ ಮಾಹಿತಿ ತಲುಪಿಲ್ಲ. ಯಾಕೆ ತಲುಪಿಲ್ಲ? ರಾಜ್ಯಪಾಲರು ನನಗೆ ತಲುಪಿಲ್ಲ. 2 ಇಯರ್ಸ್ ಆಯಿತು. ರಾಜ್ಯಪಾಲರು ಏನು ಮಾಡ್ತಾಯಿದ್ದಾರೆ ಹಾಗಾದ್ರೆ? ಅಂದರೆ ಅಧಿಕಾರ ಮತ್ತು ಹಣ ಇರೋದ ರಾಜ್ಯಪಾಲರು ಇನ್ವೆಸ್ಟಿಗೇಷನ್ಗೆ ಎತ್ಕೋತಾರೆ. ಒಬ್ಬ ಸಾಮಾನ್ಯ ಕರ್ನಾಟಕದ ಪ್ರಜೆಗೆ ಕೂಡ ನಮ್ಮ ಕರ್ನಾಟಕದ ಪ್ರಥಮ ಪ್ರಜೆ ಆದಮೇಲೆ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ನ್ಯಾಯ ದೊರಕಿಸ್ಕೊಳ್ಬೇಕು. ಒಬ್ಬ RTI ಕಾರ್ಯಕರ್ತನಿಗೂ ಕೂಡ ನ್ಯಾಯ ದೊರಕಿಸ್ಕೊಳ್ಬೇಕು. ಎರಡನೇದಾಗಿ ಕೋರ್ಟ್ ಆಜ್ಞೆನೂ ಕೂಡ ಪಾಲಿಸ್ಬೇಕು ನಮ್ಮ ರಾಜ್ಯಪಾಲರು. ಯಾಕೆ ಮಾಡಿಲ್ಲ? ರಾಜ್ಯಪಾಲರ ಸ್ವಾಮಿ ಯಾಕೆ ನೀವು ಮಾಡಿಲ್ಲ? ನಾನು ನಿಮ್ಮನ್ನು ಕೇಳ್ತಾ ಇರೋದು.
ಕರ್ನಾಟಕದಲ್ಲಿ ಬೇಲಿನೆದ್ದು ಹೊಲ ಮೇಯ್ತದೆ, ನೀವು ಏನು ಮಾಡ್ತಾಯಿದ್ದೀರಾ? ನಾನು ಕಳಿಸಿದ್ನಲ್ಲ ಅದರ ಮಾಹಿತಿನ ನಮಗೆ ಏನು ಮಾಹಿತಿ ಕೊಟ್ಟರಿ ನೀವು? ನಾನು ಕನ್ನಡದಲ್ಲೇ ಬರೋದು, ಕರ್ನಾಟಕದಲ್ಲೇ ಇದು ಮಾಡಿರೋದು, ನನಗೆ ಯಾಕೆ ಮಾಹಿತಿ ನೀವು ಕೊಟ್ಟಿಲ್ಲ? ನಿಮ್ಮ ಕಾರ್ಯದರ್ಶಿ ಅವ್ರು ಏನು ಮಾಡ್ತಾಯಿದ್ದಾರೆ? ನಿಮ್ಮ ಅಸಿಸ್ಟೆಂಟ್ PS ಅವರು ಏನು ಮಾಡ್ತಾಯಿದ್ದಾರೆ? ನಮ್ಗೆ ಯಾಕೆ ಇದು ಮಾಡಿ, ನಮ್ಮ ಯಾವ ಕಡೆಯಿಂದ ಅನ್ಯಾಯ ಆಗಿದೆ ಅಂತ ನಾವು ಪಿಟಿಷನ್ ನಿಮಗೆ ಕೊಟ್ಟವಲ್ಲ, ಯಾಕೆ ನಮಗೆ ನ್ಯಾಯ ದೊರಕಿಸಿಲ್ಲ? ಇನ್ಯಾವತ್ತು ದೊರಕಿಸ್ತೀರಾ? ಒಂದು ವೇಳೆ ಕರ್ನಾಟಕದ ಗೃಹ ಮಂತ್ರಿ ಏನಾದ್ರು ನಾನು ಆದರೆ ಎಲ್ಲಿ ಏನು ಅನ್ಯಾಯ ನನಗೆ ನಡೆದಿದೆ ಅದೇ ಡಿಪಾರ್ಟ್ಮೆಂಟ್ನ ಸರಿ ಮಾಡೋಗಂಡು ನಾನು ಬಿಡೋಲ್ಲ. ವಿಡಿಯೋ ಬಿಡೋದು ಅದೇ ಉದ್ದೇಶಕ್ಕೆ. ಒಂದು ಮಾಹಿತಿ ಹಕ್ಕನ್ನು ಕೂಡ ನಿಂದನೆ ಮಾಡ್ತಾರೆ ಅಂದರೆ, ಫಸ್ಟ್ ಆಫ್ ಆಲ್ ಅಧಿಕಾರ ದುರ್ಬಳಕೆ ಯಾವ ಥರ ಇದೆ? ಒಬ್ಬರು ಮಾಡಿರೋ ಓಕೆ, ಅದೇ ತಪ್ಪನ್ನು ಅವ್ರು ಮಾಡೋ ತಪ್ಪನ್ನು ಮತ್ತೊಬ್ಬರು ಮಾಡೋ ತಪ್ಪನ್ನು ಅದೇ ತಪ್ಪನ್ನು ಅಂದರೆ ಮಾಹಿತಿ ಹಕ್ಕು ಆಯೋಗಕ್ಕೆ ಬೆಲೆ ಇಲ್ವಾ? ಲೋಕಾಯುಕ್ತ ಕೋರ್ಟ್ ತನಿಖೆ ಬೆಲೆ ಇಲ್ವಾ? 4 ಬಾರಿ ಆಗಿದೆ, ಇನ್ವೆಸ್ಟಿಗೇಷನ್ ಆಗಿದೆ. ಒಂದು FIR, ಒಂದು ಚಾರ್ಜ್ ಶೀಟ್ ಆಗೋಲ್ಲ ಅಂದ್ರೆ ಅರ್ಥವೇನು? 36 ಬಾರಿ ನನ್ನ ಮೇಲೆ ಸ್ಕೆಚ್ ನಡೆದಿತ್ತು, ಕೊಲ್ಲಕ್ಕೆ ಪ್ರಯತ್ನ ಪಟ್ಟು ವಿಫಲವಾಯಿತು. ಯಾಕಾಯಿತು ಕೇಳಿದರೆ ಅವನಿದ್ದಾರೆ, ಹಿಂದಿರಿದ್ದಾರೆ, ಇವ್ರು ಹಿಂದಿದ್ದಾರೆ ಹೇಳ್ತಾರೆ. ರಿಜ್ಜೆ ಸ್ವಾಮಿ ರೆಕಾರ್ಡಿಂಗ್ ಇದೆ, ನನ್ನ ಹತ್ರನೂ ರೆಕಾರ್ಡಿಂಗ್ ಇದೆ, CD ಇದೆ. ಡಿಪಾರ್ಟ್ಮೆಂಟ್ ಮೇಲೆ ಯಾವ ನಂಬಿಕೆ ಮೇಲೆ ಕೊಡಲಿ ನಾನು? ಒಂದು ಸತಿ ರೈಟಿಂಗಲ್ಲಿ ಬರ್ಕೊಟ್ಟೆ, ನಾನು ರೈಟಿಂಗ್ ಬರ್ಕೊಟ್ಟಿರೋದು ಸರಿ ಇಲ್ಲವಂತೆ, ಅರ್ಥವಾಗದಂತೆ. ಯಾಕಪ್ಪ ಅರ್ಥವಾಗಲ್ಲ? ಸರಿ ಓಕೆ, ಅದು ರಿಜಿಸ್ಟ್ರ್ ಪೋಸ್ಟ್ ಮಾಡಿದೆ. ರಿಜಿಸ್ಟ್ರ್ ಪೋಸ್ಟ್ ಅದು ವ್ಯಾಲ್ಯೂ ಇಲ್ವೇ? ಸುಪ್ರೀಂ ಕೋರ್ಟ್ ಆದೇಶನೇ ನೀಡಿದೆಯಲ್ಲ, ಏನು ಮಾಡ್ತಾಯಿದ್ದೀರ ನೀವು? ಹೊಸ್ತಾ ಬರ್ಕೊಡಿ. ಯಾಕಪ್ಪ ಹೊಸ್ತಾ ಬರ್ಕೊಡ್ಬೇಕು ನಿಮಗೆ? ಒಂದೊಂದೆಲ್ಲ ಎರಡು ಒಂದು ಸತಿ ಹಂಗೆ ತಗೊಂಡು ಕೊಟ್ಟೆ, ಕಂಪ್ಲೇಂಟ್ ತಗೊಳ್ಳಲ್ಲ, ರಿಪೀಟ್ ಮಾಡೋರು ಅದ. ಯಾಕೆ ಮಾಡಿದ್ರಿ? ದೌರ್ಜನ್ಯ ತಾನೆ. ರಿಜಿಸ್ಟ್ರ್ ಪೋಸ್ಟ್ ಮಾಡಿದೆ, ಕೈಯಾರ ತಗೊಂಡು ಬರ್ಕೊಟ್ಟೆ. ಆಗ ರಿಜಿಸ್ಟ್ರ್ ಪೋಸ್ಟ್ಗೂ ಬೆಲೆ ಇಲ್ಲ. ನೀವು ಕೊಟ್ಟು ಕಂಪ್ಲೇಂಟ್ ಕೊಟ್ಟರೆ ಸರಿ ಇಲ್ಲ, ಹೊಸ್ತಾ ಕೊಡಿ. ಮಾಹಿತಿ ಹಾಕ್ಲಿಕ್ಕೆ ಕೇಳಲ್ಲ. ಮಾಹಿತಿ ಹಾಕ್ಲಿಕ್ಕೆ ಏನು ಕೊಟ್ರಿ? ಸುಳ್ಳು ಮಾಹಿತಿ ಕೊಟ್ರಲ್ಲ, ಯಾಕೆ ಕೊಟ್ರಿ? ನೀವು ಕಂಪ್ಲೇಂಟೇ ಕೊಟ್ಟಿಲ್ಲ ಅಂತ ಕೊಟ್ಟಿರಲ್ಲ, ಯಾಕೆ ನೀವು ಕಂಪ್ಲೇಂಟ್ನ ಕೊಟ್ಟಿರೋದನ್ನ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತ ಯಾಕೆ ಸುಳ್ಳು ಮಾಹಿತಿ ಕೊಟ್ರಿ? ತಪ್ಪಲ್ವಾ? ಹಾಗಾದರೆ ಇನ್ಯಾರಿಗೆ ದೂರು ಕೊಡ್ಬೇಕು ನಾವು? ಡೈರೆಕ್ಟ್ ಅದಕ್ಕೆ ರಾಜ್ಯಪಾಲರು ಕೊಟ್ಟೆ. ವೀಡಿಯೋ ಬಿಡ್ತಿದ್ದೀನಿ, ನಿಜ ವೀಡಿಯೋ ಬಿಡ್ತೀನಿ, ಇಲ್ಲ ಅಂತ ನಾನು ಹೇಳಲ್ಲ. ವೀಡಿಯೋ ಯಾಕೆ ಬಿಡ್ತಾಯಿದ್ದೀನಿ? ನನಗೆ ಅನ್ಯಾಯ ಆಗಿದೆ. ನಾನು ಮತ್ತೊಬ್ಬರು ಕಟ್ಕೊಂಡು ನಾವು ಯಾವತ್ತೂ ನನಗೂ ಕೂಡ ಕೇಂದ್ರದಲ್ಲೂ ಕೂಡ ಬೆಂಬಲ ಇದೆ. ಆದರೆ ನಾನು ಕಾನೂನು ಚೌಕಟ್ಟು, ಅಧಿಕಾರನ ನಾನು ದುರ್ಬಳಕೆ ಮಾಡ್ಕೊಳ್ಳಲ್ಲ. ಅವ್ರಿಗೂ ಕೂಡ ಮಾಹಿತಿ ಹೈಕಮಾಂಡ್ಗೂ ಕಳಿಸಿದ್ದೀನಿ. ಡೈರೆಕ್ಟಾಗಿ ಹೈಕಮಾಂಡ್ಗೂ ಕೂಡ ಮಾಹಿತಿ ಹೋಗಿದೆ ಅಲ್ವಾ? ಯಾಕೆ ಈ ತಪ್ಪು ಮಾಡ್ತಾಯಿದ್ದಾರೆ ನೀವು? ರಾಜ್ಯಪಾಲರೇ, ಆದಷ್ಟು ಬೇಗ ನನಗೆ ನಿಮಗೆ ಕೊಟ್ಟಿರ್ತಕ್ಕಂಥ ಪಿಟಿಷನ್ 2 ವರ್ಷ ಆಯಿತು, ನನಗೆ ನ್ಯಾಯ ದೊರಕಿಸ್ಬೇಕು ಅಂತ ನಮ್ಮಲ್ಲಿ ಕೇಳ್ಕೊತಾ, ಈ ವಿಡಿಯೋ ಮುಖಾಂತರ ಯೂಟ್ಯೂಬಲ್ಲಿ ಬಿಡ್ತೀನಿ, ಫೇಸ್ಬುಕ್ಕಲ್ಲಿ ಬಿಡ್ತೀನಿ. ಇದನ್ನು ನನಗೆ ನ್ಯಾಯ ದೊರಕಿಸ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಮಾನ್ಯ ರಾಜ್ಯಪಾಲರೇ, ಈ ವಿಡಿಯೋ ಮುಖಾಂತರ ನಾನು ನಿಮಗೆ ಟೆಲಿಕಾಸ್ಟ್ ಮಾಡ್ತಾಯಿದ್ದೀನಿ ಯೂಟ್ಯೂಬ್ ಮುಖಾಂತರ. ಒಂದು ವೇಳೆ ಸ್ವಯಂಸ್ಫೂರ್ತವಾಗಿ ಡೈರೆಕ್ಟಾಗಿ ನಾವು ಬಿಟ್ಟಿರ್ತಕ್ಕಂಥ ವೀಡಿಯೋನ ಯಾವ ಡಿಪಾರ್ಟ್ಮೆಂಟ್ನವ್ರು ಏನು ತಪ್ಪು ಮಾಡಾರೆ ಅದನ್ನು ನೇರವಾಗಿ ಕೂಡ ಅವ್ರಗಳ ಮೇಲೆ ಆಕ್ಷನ್ ತಗೋಬೋದು. ಅದನ್ನು ಕೂಡ ಹೇಳಾಯಿತು. ಹಂಗೆ ಮಾಡೋಕ್ಕಾಗಲ್ಲ ಸರ್, ಹಿಂಗೆ ಮಾಡೋಕ್ಕಾಗಲ್ಲ ಸರ್ ಅಂತ. ಯಾಕೆ ಸರ್ ಮಾಡೋಕ್ಕಾಗಲ್ಲ? ಪೆಂಡಿಂಗ್ ಇರ್ತಕ್ಕಂಥ ಕೇಸ್ಗಳನ್ನ ಯಾಕೆ FIR ಚಾರ್ಜ್ ಶೀಟ್ ಹಾಕೋಕ್ಕಾಗಲ್ಲ? ಇನ್ವೆಸ್ಟಿಗೇಷನ್ ಮಾಡಿ ಮರು ತನಿಖೆ ಮಾಡಿ ಯಾಕೆ ಹಾಕೋಕ್ಕಾಗಲ್ಲ? ಎಷ್ಟು ಸರಿ ಕಂಪ್ಲೇಂಟ್ ಕೊಡೋದು? ಎಲ್ಲರೂ ನೋಡು ಬರೋ ಸುಳ್ಳು ಮಾಹಿತಿ. ವೀಡಿಯೋ ಅಂದ್ಬಿಟ್ಟು ನನ್ನ ಮೇಲೆ ಬೇರೆ ರೀತಿ ಗೂಬೆ ಕುರ್ಸೋಕ್ಕೂ ಕೂಡ ಪ್ರಯತ್ನ ಪಟ್ಟಿದ್ರು, ವಿಫಲವಾಗಿದೆ. ನನ್ನ ಕಾಲ್ ಲಿಸ್ಟ್ ಚೆಕ್ ಮಾಡ್ಕೊಳ್ಳಿ. ನನ್ನ ಕಾಲ್ ಟ್ರೇಜ್ ಔಟ್ ಆಯ್ತಾಯಿದೆ, ನನಗೂ ಗೊತ್ತು. ಯಾಕೆ ಟ್ರೇಜ್ ಮಾಡ್ತಾಯಿದ್ದೀರಾ? ಕಾಲು ಯಾರ್ಯಾರೋ ಟ್ರೇಜ್ ಮಾಡ್ತಾವ್ರೆ. ಯಾಕೆ ಕಾಲ್ ಟ್ರೇಜ್ ಮಾಡ್ಬೇಕಾದ್ರೂ ಕಾರಣ ಬೇಕು. ಕಾಲ್ ಟ್ರೇಜ್ ಮಾಡ್ಬೇಕಾದ್ರೆ ಕಾರಣ ಹೆಂಗೆ ಬೇಕು?
ನಾವು ಸಿ ಎಮ್ಗೆ ದೂರು ಕೊಟ್ಟಾಗ ಮಾತ್ರ ನಮ್ಮ ಕಾಲ್ ಟ್ರೇಸ್ ಮಾಡೋಕ್ಕೆ ಸಾಧ್ಯ. ನಾ ಸಿ ಎಮ್ಗೆ ದೂರು ಕೊಟ್ಟಿಲ್ಲ, ಅದು 2017ರಿಂದ 2025ವರೆಗೂ ನಾನು ಕಾಲ್ ಟ್ರೇಸ್ ಆಯ್ತದೆ ಅಂದರೆ ನಾವು ಎಷ್ಟು ತಿಂಗಳು ಸಹಿಸ್ಕೊಂಡ್ರು. ಮಾನಸಿಕವಾಗಿ ಎಷ್ಟು ಟಾರ್ಚರ್ ಕೊಡ್ತಾರೆ ನಿಮಗೆ ಗೊತ್ತಾ? ಯಾಕೆ ಇನ್ವೆಸ್ಟಿಗೇಷನ್ ಮಾಡಲ್ಲ ನೀವು? ಯಾಕೆ ಸ್ವಾಮಿ ನೀವು ಮಾಡಲ್ಲ? ಆದಷ್ಟು ಬೇಗ ನನಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ರಾಜ್ಯಪಾಲರಲ್ಲಿ ಕೇಳ್ಕೊತಾ ಇದ್ದೀನಿ. ನಮ್ಮ ಕರ್ನಾಟಕದ ಜನತೆಗೂ ನಾನು ಕೇಳ್ತೀನಿ, ಗುಂಡ್ಲುಪೇಟೆ ತಾಲೂಕು ನನ್ನನ್ನು MLAಗೆ ಆರಿಸಿ ಕಳಿಸ್ಬೇಕು, ಗೃಹ ಮಂತ್ರಿ ಆಗಬೇಕು ಅಂತ ಆಸೆ ಇಟ್ಕೊಂಡಿದ್ದೀನಿ. ನಮ್ಮ ಬಸವನಗುಳ ಯತ್ನಾಳ್ ಪಾರ್ಟಿ ಅವರ ಪಕ್ಷದಿಂದ ನಾನು MLAಗಿ ನಿಂತ್ಕೊಂಡು ಸ್ಪರ್ಧೆ ಮಾಡಿ ಗೆಲ್ಲಬೇಕು ಅಂತ ನಾನು ಆಸೆ ಇಟ್ಕೊಂಡಿದ್ದೀನಿ. ಆದಷ್ಟು ಬೇಗ ನನ್ನ ಸಾಮಾನ್ಯ ಜನತೆ ಕೂಡ ನಾನು ನ್ಯಾಯ ದೊರಕಿಸ್ತೀನಿ. ನಮ್ಮ ಗುಂಡ್ಲುಪೇಟೆ ಜನತೆ ಇಲ್ಲ, ಕರ್ನಾಟಕದಲ್ಲಿ ಎಲ್ಲಿ ಯಾವ ಮೂಲೆಯಲ್ಲಿ ಅನ್ಯಾಯ ನಡೆದ್ರು ಅದನ್ನು ಯಾವ ಥರ ದೊರಕಿಸ್ಬೇಕು, ಯಾವ ಥರ ಎಲ್ಲಿ ಯಾವ ಜಾಗದಲ್ಲಿ ಎಲ್ಲಿ ಸ್ಪಂದಿಸಬೇಕು, ಕೂತಿರೋ ಜಾಗದಲ್ಲಿ ಸ್ಪಂದಿಸಬೇಕು, ಆ ಥರ ಮಾಡಿ ನಾವು ತೋರಿಸ್ತೀವಿ. ಆ ಭಗವಂತ ನಮಗೆ ಶಕ್ತಿ ಕೊಡ್ತಾರೆ. ನಂಬಿದ್ದೀನಿ, ನಂಬಿರೋದವ್ರು ನಾನು ಯಾವತ್ತೂ ಇಲ್ಲಿವರೆಗೂ ಕೈ ಬಿಟ್ಟಿಲ್ಲ, ಬಿಡೋದೂ ಇಲ್ಲ. ಯಾಕೆಂದರೆ ನಾನು ನಂಬಿರ್ತಕ್ಕಂಥ ಗಾಡ್ ಇಸ್ ಗ್ರೇಟ್. ಧರ್ಮಸ್ಥಳ ಮಂಜುನಾಥ್ ಸಾಕ್ಷಿಯಾಗಿ ಹೇಳ್ತೀನಿ. ಕೋರ್ಟಲ್ಲೂ ಕೂಡ ನಾನು ಆರ್ಗ್ಯುಮೆಂಟ್ ಮಾಡಿದ್ದೀನಿ ನೇರವಾಗಿ. PCR ಅಂದರೆ ಪ್ರೊಫೆಷ್ನಲ್, ಅಂದರೆ ನಮ್ಮ ಕೇಸನ್ನ ನಾವೇ ನಡೆಸ್ಕೊಂಡಿದ್ದೀವಿ. ಹಲವಾರು ರೀತಿಯಲ್ಲೂ ಇಂಡೈರೆಕ್ಟಾಗಿ ಕೆಲವು ತೊಂದರೆಗಳು ಕೊಟ್ಟರು, ಆದ್ರೆ ಫೇಸ್ ಮಾಡಿ ಬಂದಿದ್ದೀವಿ. ಇದನ್ನು ಸರಿ ಮಾಡಬೇಕು ಅಂದರೆ ಇದ್ರ ಜೊತೆ ಈ ವಿಡಿಯೋ ಮುಖಾಂತರ ಈ ವಿಡಿಯೋನಲ್ಲಿ ನಮ್ಮ ಯತ್ನಾಳ್ ಸಾಹೇಬರು ತಿಳಿಸ್ತಾನೆ. ಈ ವಿಡಿಯೋನ ಸರ್ ನಿಮಗೂ ಕೂಡ ಕಳಿಸ್ಕೊಡ್ತೀನಿ. ನನಗೆ ಗೃಹ ಮಂತ್ರಿ ಕೊಡಿ. ನಾನು ಓದಿರ್ತಕ್ಕಂಥ SLC ಹೆಚ್ಚು ಕಮ್ಮಿ ಎಲ್ಲ ಸಿವಿಲ್ ಸೂಟ್ನಿಂದ ಇರ್ತು ಬೆಂಗಳೂರು ಆಯೋಗದವರೆಗೂ ಲೋಕಾಯುಕ್ತ ಕೋರ್ಟಲ್ಲಿ ಎಲ್ಲರಲ್ಲೂ ಕೂಡ ಆರ್ಗ್ಯುಮೆಂಟ್ ಮಾಡಿದ್ದೀನಿ. ಸ್ವತಃ ಕೂಡ ಫೇಸ್ ಮಾಡಿ ಬಂದಿದ್ದೀನಿ. ಹೆಂಗೆ ಸರಿ ಮಾಡಬೇಕು ಅನ್ನೋದನ್ನ ತಮ್ಮ ಜೊತೆಗೆ ಬಲಗೈ ಬಂಟನಾಗಿದ್ಕೊಂಡು ಕರ್ನಾಟಕದಲ್ಲಿ ಏನು ಅನ್ಯಾಯ ಇದೆ ಜನರಿಗೆ ಒಳ್ಳೆಯ ಉತ್ತರ ಕೊಟ್ಟು ಅದೇ ರೀತಿ ನಮ್ಮ ಸರ್ಕಾರ ಬಂದು ನಾವು ನಡೆಸಿ ತೋರಿಸೋಣ. ನಮ್ಮ ಸರ್ಕಾರ ಬರಲಿ, ಎಲ್ಲಿ ಅನ್ಯಾಯ ನಡೀತದೆ ಅಲ್ಲಿ ನಾವು ಅದನ್ನು ಸರಿಪಡಿಸೋಣ. ನಮ್ಮ ಸಾಹೇಬ್ರು ಹೇಳಿದಾಗೆ ಬುಲ್ಡೋರ್ ಚಿಹ್ನೆನ ನಮ್ಮ ಚುನಾವಣಾ ಆಯೋಗ ನಮಗೆ ಕೊಟ್ಟು ತೋರಿಸ್ಲಿ. 224 ಕ್ಷೇತ್ರಗಳಲ್ಲಿ 224 ಕ್ಷೇತ್ರಗಳು ನಮ್ಮ ಕರ್ನಾಟಕದಲ್ಲಿದೆ. ಅದರಲ್ಲಿ ನಮಗೆ ಅಟ್ಲೀಸ್ಟ್ ಲಾಸ್ಟ್ಗೆ ಸರಳ ಬಹುಮತಕ್ಕಿಂತ ತಮ್ಮ ಆಸೆ ಇಟ್ಕೊಂಡಿರ್ತಕ್ಕಂಥ 150 ಸೀಟ್ನವರು ಭಗವಂತ ಕೊಡಲಿ. ಜೊತೆಗೆ ನಮ್ಮ ಗುಂಡ್ಲುಪೇಟೆ ಜನತೆ ನನ್ನೂ ಕೂಡ ಆರಿಸಿ ಕಳಿಸ್ಲಿ ಅಂತ ನಾನು ಕೇಳ್ಕೊಂಡು, ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ಕರ್ನಾಟಕದ ಜನತೆಗೂ ನಾನು ಕೇಳ್ಕೊತಾ ಇದ್ದೀನಿ, ಮುಂದಿನ ಗೃಹ ಮಂತ್ರಿ ಆಗಬೇಕು ಅಂತ ನಮ್ಮ ಯತ್ನಾಳ್ ಸಾಹೇಬ್ರ ಪಾರ್ಟಿಯಿಂದ ಆಸೆ ಇಟ್ಕೊಂಡಿರ್ತಕ್ಕಂಥ ದಯಾನಂದ ಸಾಗರ್ ಗುಂಡ್ಲುಪೇಟೆ ತಾಲೂಕು. ನಾನು ಮಾತು ಹೇಳಿ 4 ಮಾತುಗಳಾಡಿ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಇಂಡಿಯಾ, ಜೈ ಭಾರತ ಮಾತೆ.